ನಮಸ್ಕಾರ ಎಲ್ರಿಗೂ. ತುಂಬ ಸೆಕೆ ಇರುವಾಗ ಈ ರೀತಿಯ ವಾಟರ್ ಮೆಲನ್ ಐಸ್ ಕ್ರೀಮ್ ಸಿಕ್ಕಿದ್ರೆ ಹೇಗೆ ಅಲ್ವಾ. ಎರಡೇ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡುವಂತ ಐಸ್ ಕ್ರೀಮ್ ಇದು. ಸೂಪರ್ ವಾಟರ್ ಮೆಲನ್ ಐಸ್ ಕ್ರೀಮ್. ಇಲ್ಲಿ ನಾನು ತಗೊಂಡಿದ್ದೇನೆ ವಾಟರ್ ಮೆಲನ್, ನೀವು ನೋಡ್ಬೋದು. ಇದರಲ್ಲಿ ನನಗೆ ಇಷ್ಟು ದೊಡ್ಡದು ವಾಟರ್ ಮೆಲನ್ ಬೇಡ, ಒಂದು ಸಣ್ಣ ಪೀಸ್ ತುಂಡು ಸಿಕ್ಕಿದ್ರೆ ಸಾಕು. ಕೆಲವು ಐಸ್ ಕ್ರೀಮ್ ಅನ್ನು ಮಾಡಬಹುದು ಒಂದು ಸಣ್ಣ ತುಂಡಲ್ಲಿ. ಅಂದ್ರೆ ಇದಕ್ಕೆ ಒಂದು ವಾಟರ್ ಮೆಲನ್ ಐಸ್ ಕ್ರೀಮ್ ಅಂತ ಹೇಳುವಾಗಿಲ್ಲ, ಅಂದ್ರೆ ವಾಟರ್ ಮೆಲನ್ ಪಾಪ್ಸಿಕಲ್ ಅಂತ ಹೇಳ್ಬೋದು, ವಾಟರ್ ಮೆಲನ್ ಐಸ್ ಕ್ಯಾಂಡಿ ಅಂತ ಹೇಳ್ಬೋದು, ಯಾವ ರೀತಿನೂ ಕರೀಬಹುದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮತ್ತೆ ನಿಮಗೆ ಮನೆಯಲ್ಲಿ ಇರುವ ಎರಡೇ ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತ ಐಸ್ ಕ್ರೀಮ್ ಇದು. ಮತ್ತೆ ಈ ಸಮ್ಮರಿಗೆ ಈ ರೀತಿ ಒಂದು ಸಿಕ್ಕಿದ್ರೆ ಒಂದು ಖುಷಿಯಾಗುತ್ತೆ, ತಂಪು ತಂಪು ಆಗಿ. ಮತ್ತೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ನಾವು ಹೊರಗಿಂದ ಈ ರೀತಿಯ ಪಾಪ್ಸಿಕಲ್ ಐಸ್ ಕ್ರೀಮ್ ಎಲ್ಲ ತಂದು ಬರ್ತೇವೆ, ನಮಗೆ ಗೊತ್ತಿಲ್ಲ ಅದಕ್ಕೆ ಯಾವ ನೀರು ಯೂಸ್ ಮಾಡ್ತಾರೆ, ಅಂದರೆ ಯಾವ ವಾಟರ್ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹೀಗೆ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ. ಇಲ್ಲಿ ವಾಟರ್ ಮೆಲನ್ ಅನ್ನು ನಾನು ಸಣ್ಣ ಸಣ್ಣ ತುಂಡು ಮಾಡ್ತಾ ಇದ್ದೇನೆ. ಇದರ ಸೀಡ್ಸ್ ಎಲ್ಲ ತೆಗಿಬೇಕು, ಯಾವ ಸೀಡ್ಸ್ ಇಟ್ಕೊಳ್ಬಾರ್ದು. ಎಲ್ಲ ಸೀಡ್ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಆಯ್ತು. ನನಗೆ ಈ ರೀತಿಯ ಪಾಪ್ಸಿಕಲ್ ನೋಡುವಾಗ ನನಗೆ ಸ್ಕೂಲ್ ಡೇಸ್ ಇದು ನೆನಪಾಗ್ತಾ ಉಂಟು. ಆಗ ನಾವು ಇದಕ್ಕೆ ಐಸ್ ಕ್ಯಾಂಡಿ ಅಂತ ಕರೀತಿದ್ದದ್ದು. ಬೇರೆ ಬೇರೆ ಫ್ಲೇವರ್ ಅಲ್ಲಿ ಸಿಗ್ತಾ ಇತ್ತು, ವಾಟರ್ ಮೆಲನ್, ಮ್ಯಾಂಗೋ ಎಲ್ಲ ತುಂಬ ಟೇಸ್ಟಿಯಾಗಿ ಬರ್ತಿತ್ತು ಆಗ. ಈಗ ಮನೆಯಲ್ಲಿ ಈಸಿಯಾಗಿ ಮಾಡಬಹುದು ಎರಡೇ ಇಂಗ್ರೀಡಿಯೆಂಟ್ಸ್ ಇಂದ. ನೋಡಿ ನಾನು ಯಾವ ರೀತಿ ಮಾಡ್ತೇನೆ ಅಂತ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ನಾನು ಬ್ಲೆಂಡ್ ಮಾಡಲಿಕ್ಕೆ ಉಂಟು. ಹಾಗೆ ನೋಡಿ ಬ್ಲೆಂಡರಿಗೆ ಹಾಕಿ ಬ್ಲೆಂಡ್ ಮಾಡಿದರೆ ಆಯಿತು. ಮತ್ತೆ ನಮಗೆ ಇಲ್ಲಿ ದುಬೈಯಲ್ಲಿ ತುಂಬ ಸೆಕೆ ಇರೋದ್ರಿಂದ ಈ ರೀತಿಯ ಒಂದು ಐಸ್ ಕ್ಯಾಂಡಿ ತಿಂದರೆ ಸೂಪರ್ ಅನಿಸುತ್ತೆ. ಮತ್ತೆ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಶುಗರ್. ನೋಡಿ ಇದರಲ್ಲಿ ಒಂದು 1/4 ಕಪ್ ಇದೆ ಶುಗರ್. ನಿಮಗೆ ಸ್ವೀಟ್ ಎಷ್ಟು ನೋಡಿ ಹಾಕಿದ್ರೆ ಆಯಿತು. ಮತ್ತೆ ಇದನ್ನು ಬ್ಲೆಂಡ್ ಮಾಡಿ ತರುವ. ನೀವು ನೋಡ್ಬೋದು ಒಳ್ಳೆ ನೀರಾಗಿ ಬ್ಲೆಂಡ್ ಆಗಿದೆ. ಇಲ್ಲಿ ನಾನು ತಗೊಂಡಿದ್ದೇನೆ ನೋಡಿ, ಇಲ್ಲಿ ಪ್ಲೇಟೆಲ್ಲ ಇಡ್ತೇನೆ, ಇಲ್ಲದ್ರೆ ಎಲ್ಲ ಹಾಕುವಾಗ ಹೊರಗೆಲ್ಲ ಆಚೀಚೆ ಆಗುತ್ತೆ. ಹಾಗೆ ಇದು ಮೋಲ್ಡ್ ನೀವು ಇದು ಎಲ್ಲ ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಬೇರೆ ಬೇರೆ ಡಿಸೈನಲ್ಲಿ. ಈ ರೀತಿಯ ಮೋಲ್ಡಿಗೆ ಹಾಕಿದರೆ ಇದನ್ನು ನೋಡಿ ಎಲ್ಲದಕ್ಕೆ ನಾನು ಈ ರೀತಿ ತುಂಬಿಸ್ತಾ ಇದ್ದೇನೆ. ಇದನ್ನು ಫ್ರೀಸರಲ್ಲಿ ಇಟ್ಟರೆ ಒಂದು 8 ಅವರ್ಸ್ ಇಡಬೇಕು. ನಾನು ಓವರ್ ನೈಟ್ ಇಡ್ತೇನೆ, ಆಗ ಸೂಪರ್ ಆದ ಐಸ್ ಕ್ಯಾಂಡಿ ರೆಡಿ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಈಸಿ ಇದೆ ಅಂತ, ತುಂಬ ಈಸಿ ಇದು ಮಾಡಲಿಕ್ಕೆ. ನಿಮಗೆ ಬರ್ಡೇ ಪಾರ್ಟಿ ಮಕ್ಕಳಿಗೆ ಈ ರೀತಿ ಏನಾದರೂ ಇದ್ದರೆ ನಿಮಗೆ ಫಟಾಫಟ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನಾವಂತೂ ತುಂಬ ಎಂಜಾಯ್ ಮಾಡಿದೆವು. ಇದನ್ನು ನಾನು ಸೆಕೆಂಡ್ ಟೈಮ್ ಮಾಡೋದು. ಮತ್ತು ಈ ಸೆಕೆ ಟೈಮಲ್ಲಿ ತುಂಬ ಸೂಪರ್ ಆಗುತ್ತೆ. ನೋಡಿ ಅದರ ಮೇಲೆ ಸ್ಟಿಕ್ ಇದೆ, ಒಳ್ಳೆ ಡಿಸೈನಲ್ಲಿ ಬರುತ್ತೆ. ಈ ರೀತಿಯ ಮೋಲ್ಡ್ ನಿಮಗೆ ಸೂಪರ್ ಮಾರ್ಕೆಟ್ ಮತ್ತು ಶಾಪ್ಸಲ್ಲಿ ಸಿಗುತ್ತೆ. ಇದನ್ನು ಒಂದೊಂದಾಗಿ ಹಾಕಿ ಫ್ರೀಸರಲ್ಲಿ ಇಡುವ. ತುಂಬ ಈಸಿ ಅಲ್ವಾ ಇದು ಮಾಡಲಿಕ್ಕೆ. ನೋಡಿ ನೀವು ಕೂಡ ಮಾಡ್ತೀರಿ. ಒಮ್ಮೆ ನೋಡಿದರೆ ಅದಕ್ಕೆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕು, ಮತ್ತು ಈಸಿಯಾಗಿ ಈ ರೀತಿ ಮಾಡ್ಬೋದು. ನಮ್ಮ ಮನೆಯಲ್ಲಿ ಅಂತೂ ಎಲ್ಲರಿಗೂ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿ, ಮನೆಯಲ್ಲಿದ್ದ ಎರಡೇ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥದ್ದು. ಹೀಗೆ ನಿಮಗೆ ಬೇರೆ ಬೇರೆ ಫ್ರೂಟ್ಸ್ ಇದ್ದರೆ ಈ ರೀತಿ ಮಾಡ್ಬೋದು. ನೋಡಿ ಈಗ ನಾನು 8 ಅವರ್ಸ್ ಇಟ್ಟಿದ್ದೆ ಫ್ರೀಸರಲ್ಲಿ. ನೋಡಿ ಯಾವ ರೀತಿ ಬಂದಿದೆ. ನಾನೀಗ ಇದನ್ನು ನಿಮಗೆ ಮೋಲ್ಡಿಂದ ತೆಗೆದು ತೋರಿಸ್ತಾ ಇದ್ದೇನೆ. ಸೂಪರ್ ಆಗುತ್ತೆ, ತಂಪು ತಂಪು ಕೋಲ್ಡ್ ಐಸ್ ಕ್ರೀಮ್, ವಾಟರ್ ಮೆಲನ್ ಐಸ್ ಕ್ರೀಮ್. ಇದಕ್ಕೆ ಪಾಪ್ಸಿಕಲ್ಸ್ ಅಂತಲೂ ಹೇಳ್ಬೋದು, ಮತ್ತು ಐಸ್ ಕ್ಯಾಂಡಿ ಅಂತಲೂ ಹೇಳ್ಬೋದು. ನೋಡಿ ಯಾವ ರೀತಿ ಬಂದಿದೆ, ನೋಡ್ಲಿಕ್ಕೆ ಕೂಡ ಚೆಂದ ಕಾಣ್ತಾ ಉಂಟು, ಸೂಪರಾಗಿ ಬಂದಿದೆ. ಈ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ.
ಮತ್ತು ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಈ ನನ್ನ ಐಸ್ ಕ್ಯಾಂಡಿ ಹೇಗೆ ಬಂದಿದೆ, ಯಾವ ರೀತಿ ಅನಿಸಿತು ಅಂತ. ಮತ್ತು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬಾಯ್ ಬಾಯ್. ನಾನು ಎಂಜಾಯ್ ಮಾಡ್ತೇನೆ, ನೀವು ಕೂಡ ಈ ರೀತಿ ಐಸ್ ಕ್ರೀಮ್ ಎಂಜಾಯ್ ಮಾಡಿ. Watermelon is so fresh. Super watermelon ice cream. I love my mom for making this.